ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬುಧವಾರ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಮಾಡು ಇಲ್ಲವೇ ಮಡಿ ಎಕ್ಸ್ಪೈರಿ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ. ಅದೇ ರೀತಿ ಮಾಡಿದೆ, ಯಾವುದಕ್ಕೂ ಕೇರ್ ಮಾಡ್ದಲೆ ಬ್ಯಾಂಕ್ ನಿಫ್ಟಿ ತಾನು ನಡೆದಿದ್ದೆ ದಾರಿ ಅಂತ ತೋರಿಸಿದೆ. ನಿಫ್ಟಿ ವೆಯ್ಟ್ ಮಾಡ್ತಾ ಇದೆ, ಬ್ಯಾಂಕ್ ನಿಫ್ಟಿ ಏನಾದರೂ ಸಪೋರ್ಟ್ ಕೊಡುತ್ತೇನೋ, ನಾನು ಮತ್ತೆ ಆಲ್ ಟೈಮ್ ಹೀಗೆ ಹೋಗ್ತೀನಿ ಅಂತ. ಆ ಸ್ಟೋರಿ ಇವತ್ತು ಕೂಡ ಕಂಟಿನ್ಯೂ ಆಗ್ತಾ ಹೋಯಿತು. ನಿಫ್ಟಿ ಒಂದು ಕಡೆ ಇದೆ, ಬ್ಯಾಂಕ್ ನಿಫ್ಟಿ ಇನ್ನೊಂದು ಕಡೆ ಇದೆ. ಈ ರೀತಿ ಇದ್ದಾಗ ಟ್ರೇಡ್ ಮಾಡೋದು ಕಷ್ಟ ಆಗಿರುತ್ತೆ. ಎಲ್ಲಿ ಮಾತಾಡಿದ್ದೀವಿ, ಟ್ರೇಡ್ ಟೂಲ್ಸ್, ನಿಫ್ಟಿ ಬ್ಯಾಂಕ್ ನಿಫ್ಟಿ ರಿಲೇಷನ್ಶಿಪ್ ನೆನ್ನೆನೂ ಕೂಡ ಹೇಳಿದ್ದೆ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ಇವತ್ತು ಕೂಡ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಸೊ ಇವತ್ತು 2% ಮೇಲೆ ಸುಮಾರು ಸ್ಟಾಕ್ಗಳಲ್ಲಿ ಮೂವ್ಮೆಂಟ್ ಬಂದಿದೆ. ಆದರೆ ಇವತ್ತಿನ ಟಾಪ್ ಗೇನರ್ ಅಂದರೆ ಸಿಪ್ಲಾ ಅಂತ ಕಾಣಿಸ್ತಾ ಇದೆ. 2.77% ಬಂದಿದೆ. ಹಿಂದೂಸ್ತಾನ್ ಯೂನಿಲಿವರಲ್ಲಿ, ಟಾಟಾ ಕನ್ಸ್ಯೂಮರಲ್ಲಿ, ಅದೇ ರೀತಿಯಾಗಿ ಕೋಲ್ ಇಂಡಿಯಾದಲ್ಲಿ 2%ಗಿಂತ ಜಾಸ್ತಿ ಮೂವ್ಮೆಂಟ್ ಬಂದಿರೋದು ನೋಡಲಿಕ್ಕೆ ಸಿಗ್ತಾ ಇದೆ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂತ ನಾವು ನೋಡೋದಾದರೆ ಇತ್ತೀಚೆಗಷ್ಟೇ ನಿಫ್ಟಿ 50ಗೆ ಆ್ಯಡ್ ಆದಂತಹ ಕಂಪನಿ ಶ್ರೀರಾಮ್ ಫೈನಾನ್ಸ್ ಅಂತ ಕಾಣಿಸ್ತಾ ಇದೆ. 1.54% ಕರೆಕ್ಷನ್ ಬಂದಿದೆ. ಅಪೋಲೋ ಹಾಸ್ಪಿಟಲ್ಸಲ್ಲಿ 1.35%, ಅದೇ ರೀತಿಯಾಗಿ ಹಿಂಡಾಲ್ಕೋದಲ್ಲಿ 1%, ಆಕ್ಸಿಸ್ ಬ್ಯಾಂಕು SBIನಲ್ಲೂ ಕೂಡ ಇವತ್ತು 1% ಕರೆಕ್ಷನ್ ಬಂದಿತ್ತು. ಸೊ ನೋಡ್ತಾ ಹೋಗೋಣ ಯಾವ ರೀತಿಯಾಗಿತ್ತು ಅಂತ. ನಿಫ್ಟಿನಲ್ಲಿ ನಾವು ನೋಡೋದಾದ್ರೆ ನೆನ್ನೆನೂ ಕೂಡ ಮಾತಾಡ್ಕೊಂಡಿದ್ವಿ. ನಿಫ್ಟಿ ಇವಾಗ ಏನಾಗ್ತಾ ಇದೆ, ಹಂತವಾಗಿ ಮೇಲೆ ಹೋಗಿ ನೋಡ್ತಾ ಇದೆ. 22,550ರಿಂದ 600 ಒಂದು ರೆಸಿಸ್ಟೆನ್ಸ್ ಝೋನು ಅಂತ ಮಾತಾಡಿದ್ವಿ. ಇವತ್ತು ಆಲ್ಮೋಸ್ಟ್ ಅದ್ರದ್ದು ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಏನಿದೆಯೋ ಅದೆಲ್ಲದನ್ನು ಕೂಡ ಪ್ರಯತ್ನ ಪಟ್ಬಿಟ್ಟಿದೆ ನಿಫ್ಟಿ ಇವಾಗ. ಸೊ 22,600ಕ್ಕಿಂತ ಆಲ್ಮೋಸ್ಟ್ 600 ಹತ್ರ ಕ್ಲೋಸಿಂಗ್ ಆಗಿರೋದು ನಿಫ್ಟಿಗೆ ಒಂದು ಪಾಸಿಟಿವ್ ನೋಟ್ ಇದು ಒಳ್ಳೆಯದೇ ಅಂತಲೇ ಅನಿಸುತ್ತೆ. ಯಾಕೆಂದರೆ ಹಿಂದೆ ಇರೋ ರೆಸಿಸ್ಟೆನ್ಸ್ಗಳು ನೋಡಿ, 22,600 ಹತ್ತತ್ರ ಬಂದಿದ್ದು ಆಲ್ಮೋಸ್ಟ್ 1 2 3 4 ದಿನ ಅನಿಸುತ್ತೆ. ಅದಕ್ಕೆ ಮೇಲ್ಗಡೆ ಕ್ಲೋಸಿಂಗ್ ಆಗಿರೋದು. ಹಿಸ್ಟಾರಿಕಲಿ ನೋಡೋದಾದರೆ ಕ್ಲೋಸಿಂಗ್ ನೋಡಬೇಕಂದ್ರೆ ಇಲ್ಲಿ ಕ್ಲೋಸ್ ಆಗಿರೋದು, ಇಲ್ಲಿ ಕ್ಲೋಸ್ ಆಗಿರೋದು, ಇಲ್ಲಿ ಕ್ಲೋಸ್ ಆಗಿರೋದು, ಈ ಥರ ನೋಡಿ 3 ದಿನ. ಇದೆಲ್ಲ ಇದಕ್ಕಿಂತ ಕೆಳಗಡೆ ಇದೆ, ಇಲ್ಲೊಂದು ದಿನ ಇದೆ. ಸೊ 5-6 ದಿನ ಅಷ್ಟೇ ಟ್ರೇಡ್ ಆಗಿರೋಂಥ ಝೋನಿಗೆ ನಿಫ್ಟಿ ಈಗ ವಾಪಸ್ ಬಂದಿದೆ. ಸೊ ನಾಳೆ ಏನಾದರೂ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಬಂತು ಅಂತಂದರೆ ಇದು ಮತ್ತೆ ಆಲ್ ಟೈಮ್ ಹೈನ 22,800 ಕಡೆಗೆ ಹೋಗಿ ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಇಲ್ಲ ಅಂತಂದರೆ ನೋಡ್ತಾ ಹೋಗೋಣ, ಮತ್ತೆ ಇದರಿಂದ ವಾಪಸ್ಸು ಕರೆಕ್ಷನ್ ಬರ್ಬೋದು. ಬಟ್ ತುಂಬ ಕಷ್ಟಪಟ್ಟು ನಿಫ್ಟಿ ಮೇಲ್ಗಡೆ ಹೋಗೋಕ್ಕೆ ಪ್ರಯತ್ನ ಪಡ್ತಾ ಇದೆ. ಬಟ್ ಬ್ಯಾಂಕ್ ನಿಫ್ಟಿಯಿಂದ ಸಪೋರ್ಟ್ ಸಿಗ್ತಾ ಇಲ್ಲ. ಸೊ ಈ ರೀತಿ ಇದ್ದಾಗ ಹುಷಾರಾಗಿ ನಾವು ಟ್ರೇಡ್ ಮಾಡ್ತಾ ಹೋಗಬೇಕು. ಸೊ ನೆಗೆಟಿವ್ ನೋಟ್ ಅಂತ ಇದೆಯಾ ಅಂದರೆ ಖಂಡಿತ ಇಲ್ಲ. ನೋಡಿ, ನೆಗೆಟಿವ್ ಅಂತ ಯಾವಾಗ ಆಗುತ್ತೆ ನಿಫ್ಟಿನಲ್ಲಿ ಅಂದರೆ, ನೆಗೆಟಿವ್ ಅಂತ ಆದರೂ ಕೂಡ ಇಲ್ಲಿ ಬಸ್ ಸ್ಟ್ಯಾಂಡ್ ತಗೊಂಡು ನಿಧಾನಕ್ಕೆ ಮೇಲ್ಗಡೆ ಹೋಗ್ತಾ ಇರೋದ್ರಿಂದ ಸೊ ಮಾರ್ಕೆಟಲ್ಲಿ ಏನಾದರೂ ಸಣ್ಣ ಕರೆಕ್ಷನ್ ಆದ್ರೂ ಇಲ್ಲಿ ಎಲ್ಲಿ ಬೇಕಾದರೂ ಇದು ಸಪೋರ್ಟ್ ಅಂತ ಹೋಗ್ಬೋದು. 22,450, 22,500, 520 ಇದೆಲ್ಲ ಕೂಡ ಸಪೋರ್ಟ್ ಥರ ಆ್ಯಕ್ಟ್ ಆಗ್ತಾ ಹೋಗುತ್ತೆ ಇನ್ ಕೇಸ್ ಕೆಳಗಡೆ ಬಂದ್ರೂ. ಸೊ ನಾಳೆ 22,400 ತುಂಬ ಸೇಫು. ಯಾರು ಪುಟ್ ರೇಟಿಂಗ್ ಮಾಡ್ತೀರಾ ಅಂತಂದರೆ ಮೇಲ್ಗಡೆ ಬೇಕಾದ್ರೆ 22,700, 800 ಆಲ್ ಟೈಮ್ ಹೈಸನ್ನು ಇಟ್ಕೊಂಡು ಆಪ್ಷನ್ ಸೆಲೆಕ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಕ್ವಿಕ್ಕಾಗಿ ಆಪ್ಷನ್ ಚೈನ್ ನೋಡ್ಕೊಂಡ್ಬಂದ್ಬೋಣ ಯಾವ ರೀತಿ ಹೇಳ್ತಾ ಇದೆ ಅಂತ. ಆಪ್ಷನ್ ಚೈನಲ್ಲಿ ನೋಡಿ, 22,500ರಲ್ಲಿ ಸಾಲಿಡ್ ಆಗಿರೋ 1:2 ಸಪೋರ್ಟ್ ನಮಗೆ ಕಾಣಿಸ್ತಾ ಇದೆ. 22,600ರಲ್ಲೂ ಕೂಡ ಸ್ವಲ್ಪ ಸಪೋರ್ಟ್ ಇದೆ. ಬಟ್ ಹೈಯೆಸ್ಟ್ ರೆಸಿಸ್ಟೆನ್ಸ್ ಅಂತ ಇರೋದು ಅಂದರೆ 23,000, 1.5 ಕೋಟಿ ಅಲ್ಲಿ ಏನು ಮಾಡಿದ್ದಾರೆ, ಸಿನ ಸೆಲ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಒಂದು ರೆಸಿಸ್ಟೆನ್ಸ್ ಇದೆ ಅಂತ. ಇಲ್ಲಿ ನೋಡೋದಾದರೆ 22,800 ಆಲ್ ಟೈಮ್ ಹೈಗಳು. ಈಗ ನಾಳೆ ಬ್ಯಾಂಕ್ ನಿಫ್ಟಿ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ ಅದ್ರ ಮೇಲೆ 22,800ನ ಟೆಸ್ಟ್ ಮಾಡೋಕ್ಕಾಗುತ್ತಾ, ಅದಕ್ಕೆ ಮೇಲ್ಗಡೆ ಹೋಗುತ್ತಾ ಅನ್ನೋದು ನಿರ್ಧಾರ ಆಗ್ತಾ ಹೋಗುತ್ತೆ. ಸೊ ತುಂಬ ಏನು ಪಾಸಿಟಿವ್ ಅನ್ಕೊಳ್ಳೋದು ಬೇಡ, ಯಾಕಂದರೆ ಒಳ್ಳೆ ಮೂವ್ಮೆಂಟ್ ಆಗೋಗಿದೆ ಈ ವೀಕಲ್ಲಿ. ಸೊ ಒಂದು ಸೈಡ್ ಬೈಸಲ್ಲೇ ಎಕ್ಸ್ಪೈರಿಯನ್ನು ಮುಗಿಸ್ತಾ ಹೋಗ್ಬೋದು. 22,700ರಿಂದ 22,500 ಒಂದು ಟಫ್ ಝೋನಲ್ಲಿ ಕೂಡ ಇರ್ಬೋದು. ಬಟ್ ನಾವು ಸೇಫ್ ಅಂದರೆ 22,400 ಮತ್ತು 22,800 ಮೇಲ್ಗಡೆ ನೀವು ಕಾಲ್ ರೇಟಿಂಗ್ ಮಾಡಿದ್ರೆ ಒಂದು ಸೇಫ್ ಸೆಲ್ಲಿಂಗ್ ಆಗಿರುತ್ತೆ. ಪ್ರೀಮಿಯಂ ಕೂಡ ಚೆನ್ನಾಗಿ ಸಿಗ್ತಾ ಇದೆ, ವಿಕ್ಸ್ 20 ಮೇಲೆ ಇರೋದ್ರಿಂದ. ಹಾಗಾಗಿ ಆರಾಮಾಗಿ ಟ್ರೇಡ್ ಮಾಡೋಕ್ಕೆ ಏನೂ ತೊಂದರೆ ಇರೋದಿಲ್ಲ. ಇವತ್ತು ಇದ್ದಿದ್ದು ಮಜಾ ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ಬ್ಯಾಂಕ್ ನಿಫ್ಟಿ ನೆನ್ನೆ ಏನು ಮಾತಾಡ್ಕೊಂಡಿದ್ವಿ ನೋಡಿ, 2-3 ಸಲ ಇಲ್ಲಿ ಟೆಸ್ಟ್ ಆಗಿದೆ. ಇದೇ ಝೋನಲ್ಲಿ ಏನಾದರೂ ಓಪನ್ ಆಯಿತು ಅಂತಂದರೆ ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಖಂಡಿತ ಇದನ್ನ ನಾವು ಸ್ಟಾಪ್ ಲಾಸಿಗೆ ಇಟ್ಕೊಂಡು ನಾವು ಒಂದು ದೊಡ್ಡ ಟ್ರೇಡ್ನ ಕ್ಯಾಪ್ಚರ್ ಮಾಡಲಿಕ್ಕೆ ನೋಡ್ಬೋದು. ಒಂದು 300-400 ಪಾಯಿಂಟ್ಗಳ ಟ್ರೇಡು ಸಿಗ್ಬೋದು ಅಂತ ನೆನ್ನೆ ಮಾತಾಡ್ಕೊಂಡಿದ್ವಿ. ಸೊ ಇವತ್ತೇನಾಯಿತು, ಓಪನಿಂಗಲ್ಲೇ ದೊಡ್ಡದಾಗಿ ಒಂದು ಸ್ವಲ್ಪ ಗ್ಯಾಪ್ ಅಪ್ ಓಪನಿಂಗ್ ಆದಂಗೆ ಆದ್ರೂ ನಿಮಗೆ ಶಾರ್ಪ್ ರಿಜೆಕ್ಷನ್ ಬಂತು ಫಸ್ಟ್ ಬಾರಲ್ಲೇ. ಸೊ ಕ್ಲಿಯರ್ ಇಂಡಿಕೇಶನ್ ಇಲ್ಲಿ ಕೆಳಗಡೆ ತೊಗೊಂಡ್ಬರ್ತಾ ಇದ್ದಾರೆ ಅಂತ. ಸೊ ಇದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು 48,000ನ ಟ್ರೇಡ್ ಮಾಡ್ಕೊಂಬರ್ಬೋದಾಗಿತ್ತು. ಸೊ 47,700 ತನಕ 47,900 ಬೀಟ್ ಆಯಿತು ಅಂದರೆ ಒಂದು 200 ಪಾಯಿಂಟ್ಸ್ ಮೂವ್ಮೆಂಟ್ ಬರ್ಬೋದು ಅಂತ ನಿಮ್ಗೆ ಹೇಳಿದ್ದೆ. ಅದೇ ರೀತಿಯಾಗಿ 200 ಪಾಯಿಂಟ್ಸ್ ಮೂವ್ಮೆಂಟ್ ಕೂಡ ಸಿಕ್ತು. ಯಾಕಂದರೆ ಹಿಸ್ಟಾರಿಕಲಿ ನೋಡಿ ಸಪೋರ್ಟ್ ಇರುವಂಥ ಝೋನು, ಅಲ್ಲಿ ತುಂಬ ಒಂದು ಹಗ್ಗ ಜಗಾಟ ಮಾಡಿದ್ರು. ಯೂಶಲಿ ಈ ಥರ ದಿನಗಳಲ್ಲಿ ಏನಾಗ್ತಾ ಇತ್ತು, ಹಿಸ್ಟಾರಿಕಲಿ ನೀವು ನೋಡೋದಾದ್ರೆ ಮಾರ್ಕೆಟ್ ಪಾಸಿಟಿವ್ ಆಗಲಿ ಇದ್ದಾಗ ಇಲ್ಲಿಂದ ಒಂದು ವಿ ಶೇಪ್ ರಿಕವರಿ ಈ ರೀತಿ ಎಲ್ಲ ಬಂದ್ಬಿಡೋದು. ಇವತ್ತು ನಿಮಗೆ ಅನ್ನಿಸ್ತಿರ್ಬೋದು 47,900 ತನಕ ತೋರಿಸ್ತಾ ಇದೆ ಅಂತ. ಬಟ್ ಕ್ಲೋಸಿಂಗ್ ಅಲ್ಲಾಗಿಲ್ಲ. ಕ್ಲೋಸಿಂಗ್ ಆಗಿರೋದು ಇಲ್ಲಿ ಕ್ಲೋಸಿಂಗು 47,781ರಲ್ಲಿ ಕ್ಲೋಸಿಂಗ್ ಆಗಿರೋದು. ಸೊ ಇದು ಆಗುತ್ತೆ ನೋಡಿ, ಎಕ್ಸ್ಪೈರಿ ದಿನ ಲಾಸ್ಟ್ ಮೂಮೆಂಟಲ್ಲಿ ಅಂತ ಹಗ್ಗ ಜಗಾಟ ಬಂದಾಗ ಈ ರೀತಿ ಆಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಸ್ವಲ್ಪ ಅಬ್ಸರ್ವ್ ಮಾಡಿ ನಾವು ಹಾಕಿರೋ ಟ್ರೆಂಡ್ ಲೈನ್ನ ಎಷ್ಟು ಚೆನ್ನಾಗಿ ರೆಸ್ಪೆಕ್ಟ್ ಮಾಡಿದೆ ಅಂತ. ನಿನ್ನೆ ಅಷ್ಟೇ ಮಾತಾಡ್ಕೊಂಡಿದ್ವಿ, ಕೆಳಗಡೆ ಒಂದು ಚಾನಲ್ ನಡೀತಾ ಇದೆ. ಈ ಚಾನಲ್ನ ಬೇಸು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಬಂದರೆ ರಿಕವರಿ ಇಲ್ಲಿಂದ ಬರ್ತಾ ಹೋಗಬೇಕು ಅಂತ. ಈಗ ನೋಡಿ, ಇವತ್ತು ರಿಕವರಿ ಅಲ್ಲಿ ಟಚ್ ಆಗಿ ಮೇಲ್ಗಡೆ ಬಂದಿರೋದು ಕಾಣಿಸ್ತಾ ಇದೆ. ಇದಕ್ಕೆ ಕನ್ಫರ್ಮೇಷನ್ ಯಾವಾಗ ಸಿಗುತ್ತೆ, ನಾಳೆ ಸಿಗುತ್ತೆ. ನಾಳೆ ಮತ್ತೆ 48,000 ಮೇಲೆ ನಾವು ಏನಾದರೂ ಮೇಲ್ಗಡೆ ಮೂವ್ಮೆಂಟ್ ಆಗಿ 48,300 ಮತ್ತೆ ಅಟೆಂಡ್ ಮಾಡೋಕ್ಕೆ ಹೋಗ್ತೀವಿ ಅಂದರೆ ಇಲ್ಲೆಲ್ಲ ಪ್ಯಾಟರ್ನ್ ಬರುತ್ತಲ್ಲ, ವಾಪಸ್ ಚಾನಲ್ ಮೇಲ್ಗಡೆಗೆ, ವಾಪಸ್ ಚಾನಲ್ ಮೇಲ್ಗಡೆಗೆ ಈ ರೀತಿ ವಾಪಸ್ ಮತ್ತೆ ಚಾನಲ್ ಮೇಲ್ಗಡೆ ಹೋದರೆ 50,000 ಕಡೆಗೆ ಬ್ಯಾಂಕ್ ನಿಫ್ಟಿ ಹೋಗ್ಬೋದು. ಅದಕ್ಕೆ ಹೇಳ್ತಾ ಇರೋದು, ಯಾವುದೇ ಕಡೆ ಬಯಾಸ್ ಆಗಿ ಹೋಗೋಕ್ಕೆ ಹೋಗ್ಬಿಡಿ. ಈ ಕಡೆ ನೆಗೆಟಿವ್ ಆಗೇ ಹೋಗುತ್ತೆ, ಪಾಸಿಟಿವ್ ಆಗೇ
ಹೋಗುತ್ತೆ ಅಂತ ಹೋಗ್ಬಿಡಿ, ಯಾಕೆಂದರೆ ಈಗಲೂ ಕೂಡ ಈ ಒಂದು ಚಾನಲಲ್ಲೇ ಟ್ರೇಡ್ ಆಗ್ತಾ ಇದ್ದೀವಿ. ಸೊ ಹಾಗಾಗಿ ದಯವಿಟ್ಟು ಕೈ ಸುಟ್ಕೊಳೋದು ಬೇಡ. ಮಾರ್ಕೆಟ್ ಯಾವ ಕಡೆಗೆ ಹೋಗುತ್ತೋ ಆ ಕಡೆಗೆ ಹೋಗಿ ರೆಡಿ ಇಟ್ಕೊಂಡಿರಿ. ಓಪನ್ ಆಗಿರಿ, ಪೊಸಿಷನ್ ಯಾವುದೂ ಕಡೆ ಒಂದು ಕಡೆ ಫೇವರಬಲ್ ಆಗೋ ಥರ ಕ್ಯಾರಿ ಮಾಡಲಿಕ್ಕೆ ಹೋಗ್ಬಿಡಿ ಎಲೆಕ್ಷನ್ ಮುಗಿಯೋ ತನಕ. ಯಾಕಂದರೆ ಯಾರು ಕೂಡ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಯಾವ ಥರ ಮಾರ್ಕೆಟ್ ರಿಯಾಕ್ಟ್ ಮಾಡೋಕ್ಕಾಗುತ್ತೆ ಅಂತ. ಹಾಗಾಗಿ ಮಾರ್ಕೆಟ್ ಯಾವ ಕಡೆ ಹೋಗುತ್ತೋ ಆ ಕಡೆ ಹೋಗೋಕ್ಕೆ ಕ್ಯಾಪಿಟಲ್ನ ಉಳಿಸ್ಕೊಂಡು ರೆಡಿಯಾಗಿರಿ ಅಂತ ಹೇಳ್ತೀನಿ. ಒಳ್ಳೆ ಮೂಮೆಂಟ್ ಖಂಡಿತ ಸಿಗುತ್ತೆ ಮುಂದಿನ 10-15 ದಿನಗಳಲ್ಲಿ. ಬಟ್ ತುಂಬ ವಾಲೆಟೈಲ್ ಆಗಿರುತ್ತೆ, ಕ್ವಿಕ್ಕಾಗಿ ಎಕ್ಸಿಟ್ ಮಾಡೋ ಥರ ನೋಡ್ತಾ ಇರಬೇಕು. ಸೊ ಇವತ್ತು ಕ್ಲೀನಾಗಿ ಇಲ್ಲಿ ಒಂದು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಬಂದಿರೋದು ಕಾಣಿಸ್ತಾ ಇದೆ. ನಾಳೆ ಏನು ಮಾಡುತ್ತೆ ಅಂತ ನೋಡ್ತೋಗೋಣಂತೆ. ಇವತ್ತು ಟ್ರೇಡ್ ಕ್ಯಾಪ್ಚರ್ ಮಾಡಲಿಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ಫ್ಯಾಕ್ಟ್ ಈ ಒಂದು ಪಾಯಿಂಟಲ್ಲಿ 47,600 ತನಕ ಬರ್ಬೋದು, ಹೋಲ್ಡ್ ಮಾಡಿ ಅಂತ ನಾನು ಹೇಳಿದ್ದೆ. ಅದೇ ರೀತಿ ಆಯಿತು ಕೂಡ. 47,600 ಬ್ರೇಕ್ ಆಯಿತು, ತುಂಬ ಲಾಸ್ಟ್ ಲೇಟ್ ಮೂಮೆಂಟಲ್ಲಿ ಆಯಿತು. ಬಟ್ ಮಧ್ಯದಲ್ಲಿ 47,600 620 ತನಕ ಬಂದಿತ್ತು. ಇಲ್ಲೊಂದು ಡಬ್ಲ್ಯೂ ಪ್ಯಾಟರ್ನ್ ಆಗ್ಬೋದು ಅಂತ ಅನಿಸ್ಬೋದಿತ್ತು ನಿಮಗೆ ಇಲ್ಲೆಲ್ಲ ಬಂದಾಗ. ಬಟ್ ಇದಕ್ಕೂ ಕೂಡ ರೆಫರೆನ್ಸ್ ಕೊಟ್ಬಿಟ್ಟು ಹೇಳಿದ್ದೆ ನಿಮಗೆ 15 ಮಿನಿಟ್ಸಲ್ಲಿ ಈ ಒಂದು ಝೋನ್ ಅಂತ ನೀವು ನೋಡಿದ್ರೆ ಇಲ್ಲಿ ಇನ್ನೊಂದು ಟ್ರೆಂಡ್, ಯಾವ ಥರ ಬೇಕಾದ್ರೂ ಟ್ರೆಂಡ್ ಲೈನ್ ಹಾಕೋಬೋದು. ಇವಾಗ ಆ ರೀತಿ ಹೋಗ್ತಾ ಇದೆ ಮಾರ್ಕೆಟು. ಈ ಟ್ರೆಂಡ್ ಲೈನ್ ನೀವು ಹಾಕೊಂತ ಹೋಯ್ತು ಅಂತಂದರೆ ಇಲ್ಲಿಂದ ಒಂದು ಸಪೋರ್ಟ್ ಬರಬೇಕು ಅನ್ನೋದು ಗೊತ್ತಾಗ್ತಾ ಇದೆ, ಅಂದರೆ ಕ್ಲೀನಾಗಿ ಕಾಣಿಸ್ತಾ ಇದೆ ಇಲ್ಲಿ ಸಪೋರ್ಟ್ ಬರ್ತಾ ಇದೆ ಅನ್ನೋದು. ಆದರೆ ಈಗ 47,800 ಇದಕ್ಕೆ ಕೆಳಗಡೆ ಕ್ಲೋಸಿಂಗ್ ಆಗಬೇಕು. ಯಾಕೆಂತಂದರೆ ಈ ಒಂದು ಟ್ರೆಂಡ್ ಲೈನ್ನ ಇನ್ನೂ ಕೆಳಗಡೆ ಡೈರೆಕ್ಷನ್ ಕೊಡುತ್ತೆ ಅಂತ ಹೇಳಿದ್ದೆ. ಬಟ್ ಇವತ್ತು ಆ ಕಡೆನೂ ಇಲ್ಲ ಈ ಕಡೆನೂ ಆಲ್ಮೋಸ್ಟ್ 47,700 800 ಮತ್ತೆ ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿಬಿಟ್ಟಿದೆ. ಇವತ್ತೇನಾದರೂ ಕಂಫರ್ಟಬಲ್ ಆಗಿ 47,600 ಅಥವಾ ಅದಕ್ಕೆ ಕೆಳಗಡೆ ಕ್ಲೋಸಿಂಗ್ ಆಗಿತ್ತು ಅಂತಂದರೆ ನಾವು ಬ್ಯಾಂಕ್ ನಿಫ್ಟಿ ಒಂದು ನೆಗೆಟಿವ್ ಆಗಿ ಹೋಗ್ತಾ ಇದೆ ಅಂತ ಹೇಳ್ಬೋದಾಗಿತ್ತು. ಟು ಬಿ ಪ್ರಿಸೈಸ್ 47,500 ಅಥವಾ ಅದಕ್ಕೆ ಕೆಳಗಡೆ ಕ್ಲೋಸಿಂಗ್ ಆಗಿದ್ರೆ ಈ ಟ್ರೆಂಡ್ ಲೈನ್ನ ಬ್ರೇಕ್ ಆಗಿದೆ ಅಂತ ನಾವು ನೆಗೆಟಿವ್ ಅಂತ ಓದ್ಬೋದಾಗಿತ್ತು. ಈಗ ಸ್ವಲ್ಪ ಡೈಸಿ ಆಗಿರುತ್ತೆ, ಹಾಗಾಗಿ ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಮತ್ತೆ ಈ ಚಾನಲ್ ಹೈನ ಟೆಸ್ಟ್ ಮಾಡೋಕ್ಕೆ ಬರ್ಬೋದು, ಮತ್ತೆ ಮೇಲ್ಗಡೆ 48,500 ತನಕ ಹೋಗ್ಬೋದು. ಸೊ ನಾಳೆ ಎಲ್ಲಿ ಹೋಗುತ್ತೆ ಅನ್ನೋದು ನೋಡ್ಕೊಂಡು ಟ್ರೇಡ್ ಮಾಡೋಂತೆ. ಬಟ್ ಈಗ ಒಂದು ಈ ರೇಂಜ್ ಆಗಿದೆ, ಈ ರೇಂಜಲ್ಲೇ ಉಳ್ಕೊಳುತ್ತಾ ನಾಳೆ ಇನ್ನೊಂದು ಸ್ವಲ್ಪ ದಿನ ಉಳಿದು ಆಮೇಲೆ ಮೇಲ್ಗಡೆ ಕೆಳಗಡೆ ಮೂಮೆಂಟ್ ಕೊಡುತ್ತಾ ಏನಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣಂತೆ. ಸೊ ಬ್ಯಾಂಕ್ ನಿಫ್ಟಿ ಹೆಂಗೆ ಹೋಗುತ್ತೋ ನಿಫ್ಟಿ ಹಂಗೆ ಹೋಗೋಕ್ಕೆ ರೆಡಿ ಇದೆ ಅನ್ನೋ ಥರ ಅನ್ನಿಸ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿ ಒಂಚೂರು ಪುಷ್ ಬಂತು ಅಂತಂದ್ರು ನಿಫ್ಟಿ ಮತ್ತೆ 28,700 800 ಅದ್ರದ್ದೇನು ಆಲ್ ಟೈಮ್ ಹೈ ಇದೆ 22,800 ಅದ್ರ ಕಡೆಗೆ ಹೋಗೋಕ್ಕೆ ರೆಡಿ ಆದಂಗೆ ಕಾಣಿಸ್ತಾ ಇದೆ. ಸೊ ಬೇರೆ ಯಾವ ಇಂಡೆಕ್ಸ್ ಬೇಡ, ನಾಳೆ ನಿಫ್ಟಿ ಎಕ್ಸ್ಪೈರಿ. ಸೊ ಇವೆರಡೇ ಸಾಕು ಅಂತ ಅನ್ಸುತ್ತೆ. ಬಟ್ ಕ್ವಿಕ್ಕಾಗಿ ನೋಡಿದ್ರೆ ನಾನ್ ಎಕ್ಸ್ಪೈರಿ ಏನಾದ್ರು ಮೂಮೆಂಟ್ ಆಗಿದೆಯಾ? ಇಲ್ಲ. ಮಿಡ್ ಕ್ಯಾಪ್ ನಿಫ್ಟಿ ಇನ್ನೂ ಕೂಡ ಅದೇ ರೇಂಜಲ್ಲೇ ಇದೆ. ಫಿನ್ ನಿಫ್ಟಿ ಸ್ವಲ್ಪ ಮೂಮೆಂಟ್ ಆಗಿರ್ಬೋದು, ಯಾಕಂದರೆ ಬ್ಯಾಂಕ್ ನಿಫ್ಟಿ ಥರ ಮೂಮೆಂಟ್ ಆಗಿರುತ್ತೆ. ಬಟ್ ಮಿಡ್ ಕ್ಯಾಪ್ ನಿಫ್ಟಿ ನಾಳೆ ಟ್ರ್ಯಾಕ್ ಮಾಡ್ತಾ ಇರಿ. ಸೊ ನಾಳೆ ನಿಫ್ಟಿ ಎಕ್ಸ್ಪೈರಿ ನನಗೆ ಗೊತ್ತು, ಆದರೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಒಂದು ಒಳ್ಳೆ ಮೂಮೆಂಟ್ ಬರುವಂಥ ಸಾಧ್ಯತೆ ಇದೆ. ಯಾಕಂದರೆ 1 2 3 4 5 ದಿನದಿಂದ ನಿಂತ್ಕೊಂಡಿದೆ. ಸೊ ನಾಳೆ ಮಿಡ್ ಕ್ಯಾಪ್ ನಿಫ್ಟಿನ ಟ್ರ್ಯಾಕ್ ಮಾಡಿ. ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಆಪ್ಷನ್ ಬೈಂಗ್ ಟ್ರೇಡ್ ಮಾಡೋದಾದ್ರೆ ನಾಳೆ ಒಂದು ಆಪರ್ಚುನಿಟಿ ಸಿಗ್ಬೋದು. ನಾನ್ ಎಕ್ಸ್ಪೈರಿ ದಿನ ಮೂಮೆಂಟ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಮಿಡ್ ಕ್ಯಾಪ್ ನಿಫ್ಟಿ ಮೇಲ್ಗಡೆನ ಕೆಳಗಡೆನ ನೋಡ್ತೋಣ. ಅದೇ ರೀತಿಯಾಗಿ ನಿಫ್ಟಿನಲ್ಲೂ ಕೂಡ ಒಂದು ಮೂಮೆಂಟ್ ಬರೋಕ್ಕೆ ಸಾಧ್ಯತೆ ಇದೆ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡಿದ್ರೆ, ನೆನ್ನೆ ಭೀಮಾ ಸರ್ ಕೇಳಿದ್ರು 10-20% ಮೇಲ್ಗಡೆ ಹೋಗಿದೆ 2 ವೀಕಲ್ಲಿ ಬಾಲಕೃಷ್ಣ ಇಂಡಸ್ಟ್ರೀಸ್ ಅಂತ. ಖಂಡಿತ ಬಾಲಕೃಷ್ಣ ಇಂಡಸ್ಟ್ರೀಸ್ದು ಒಳ್ಳೆ ರಿಸಲ್ಟ್ ಬಂದಿದೆ. ಸ್ಪೆಕ್ಟಾಕಲ್ 40% ಏನು ಅರ್ನಿಂಗ್ ಜಾಸ್ತಿ ಆಗಿದೆ ಅಂತ ಎಲ್ಲ ನೋಡಿದೆ. ಸೊ 42% ಅರ್ನಿಂಗ್ ಜಾಸ್ತಿ ಆಗಿದೆ, ಪ್ರಾಫಿಟ್ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಸೊ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಕೂಡ ಆಗಿತ್ತು. 2021ರಲ್ಲಿ ಮಾಡಿದಂಥ ಹೈನ 2023ರಲ್ಲಿ ಒಂದು ಅಟೆಂಡ್ ಮಾಡಿದ್ದು, 24ರಲ್ಲಿ ಅಟೆಂಡ್ ಮಾಡಿದ್ಬಿಟ್ರೆ ಈಗ ಒಂದು ಫ್ರೆಶ್ ಆಗಿ ಇಲ್ಲಿ ಬ್ರೇಕ್ಔಟ್ ಆಗೋ ಥರ ಕಾಣಿಸ್ತಾ ಇದೆ. ಸೊ ಲಾಂಗರ್ ದ ಬಸ್ ಸ್ಟ್ಯಾಂಡ್ ಗ್ರೇಟರ್ ರಿಸಲ್ಟ್ಸ್ 3 ವರ್ಷದಿಂದ ಅಟೆಂಡ್ ಮಾಡಿದಂಥ ಝೋನು ಈಗ ವಾಪಸ್ ಅಟೆಂಡ್ ಆದಾಗ ತುಂಬ ದೊಡ್ಡದಾಗಿ ಮೇಲೆ ಹೋಗಿದೆ. ಮತ್ತು ಯಾವುದೋ ಒಂದು ಬ್ರೋಕರೇಜ್ ಇಂಜೆಸ್ನು ಕೂಡ 2,800 ಇಲ್ಲೆಲ್ಲ ಇದ್ದ ಟಾರ್ಗೆಟ್ನ 3,250 ಅಂತ ಏನೋ ಹೇಳಿದ್ದಾರೆ ಅಂತ ಅದಕ್ಕೂ ಕೂಡ ಒಂದು ಪುಷ್ ಸಿಕ್ಕಿದೆ. ಬಟ್ ಏನೇನು ಆಗಬೇಕಾಗಿತ್ತು ಆಲ್ರೆಡಿ ಮಾರ್ಕೆಟಲ್ಲಿ ಆಗೋಗ್ಬಿಟ್ಟಿದೆ ಬಾಲಕೃಷ್ಣ ಇಂಡಸ್ಟ್ರೀಸಲ್ಲಿ. ಇವತ್ತು ನೀವು ನೋಡಿದ್ರೆ 3,200 ಈ ಲೆವೆಲ್ ಹತ್ತಿರ ಒಂದು ರೆಸಿಸ್ಟೆನ್ಸ್ ತಗೊಳ್ಳೋದು ಕಾಣಿಸ್ತಾ ಇದೆ. ಇಲ್ಲೇನಾಗ್ಬೋದು, ಸುಮಾರು ದಿನ ಇಲ್ಲಿ ನಿಂತ್ಕೊಳಕ್ಕೆ ಹೋಗ್ಬೋದು. ಸೊ ಫ್ರೆಶ್ ಆಗಿ ಈಗ ಅಕ್ಯುಮುಲೇಟ್ ಮಾಡ್ಕೊಳಕ್ಕೆ ಬರಬೇಡಿ. ಒಳ್ಳೆ ವಾಲ್ಯೂಮಲ್ ಆಗಿದೆ, ಇದು ಬೈಯಿಂಗ್ ಕೂಡ ಆಗಿರ್ಬೋದು ಅಥವಾ ಇಲ್ಲಿಂದ ಹೋಲ್ಡ್ ಮಾಡಿದವರೆಲ್ಲ ಈಗ ಎಕ್ಸಿಟ್ ಕೂಡ ಮಾಡಿರ್ಬೋದು. 2,200ರಿಂದ 3,200 1,000 ಪಾಯಿಂಟ್ಗಳ ಮೂಮೆಂಟು ಬಾಲಕೃಷ್ಣ ಇಂಡಸ್ಟ್ರೀಸಲ್ಲಿ ಆಗಿದೆ. ಅದೇ ರೀತಿಯಾಗಿ ಹಿಂದೂಸ್ತಾನ್ ಯೂನಿಲಿವರ್ ಹೇಳ್ತಾನೆ ಬಂದಿದ್ವಿ, ಒಳ್ಳೆ ಲೆವೆಲು 2,200 ದಯವಿಟ್ಟು ಅಕ್ಯುಮುಲೇಟ್ ಮಾಡ್ಕೊಳ್ಳಿ. ಇದೆಲ್ಲ ಗೋಲ್ಡನ್ ಲೆವೆಲ್ ಆಗುತ್ತೆ ಅಂತ. ಇವತ್ತು ಹಿಂದೂಸ್ತಾನ್ ಯೂನಿಲಿವರಲ್ಲಿ ಒಳ್ಳೆ ಮೂಮೆಂಟ್ ಬಂದಿದೆ ಅಲ್ವಾ, 2,360 ಆಗಿದೆ. ಒಳ್ಳೆ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಒಳ್ಳೆ ವಾಲ್ಯೂಮಲ್ ಆಗಿತ್ತು. ಇದು ಅಕ್ಯುಮುಲೇಷನ್ ಏನಾದ್ರು ಆಗಿತ್ತು ಅಂತಂದರೆ ಸ್ಟಾಕು ಈಗ 2,450 ಕಡೆಗೆ ಹೋಗಬೇಕು. ಸ್ಟಿಲ್ ಗುಡ್ ಲೆವೆಲ್ ಟು ಅಕ್ಯುಮುಲೇಟ್. ಯಾರಾದರೂ ಪೋರ್ಟ್ಫೋಲಿಯೋನಲ್ಲಿ ಬಿಲ್ಡ್ ಮಾಡಬೇಕು ಅಂತಿದ್ದೀರಾ ಅಂತಂದರೆ HUL ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಆ್ಯಡ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಎಗೇನ್ ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. HUL ನಾನು ಕೂಡ ಒಬ್ಬ ಇನ್ವೆಸ್ಟರ್ ಆಗಿದ್ದೀನಿ. ಆ ಒಂದು ಡಿಸ್ಕ್ಲೇಮರ್ ಜೊತೆ ಹೇಳ್ತಾ ಇರ್ತೀನಿ, ಹೂಡಿಕೆ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ಡಿವಿಸ್ ಲ್ಯಾಬ್ಸ್ ತುಂಬ ದಿನಗಳಿಂದ ಡಿವಿಸ್ ಲ್ಯಾಬ್ಸಲ್ಲಿ ಇನ್ವೆಸ್ಟರ್ ನಾವು ಇಲ್ಲಿಂದ ಇದ್ದಾಗ ನಮ್ಮ ಚಾನಲ್ ಇರೋರು ಕೆಲವರು ಆ್ಯಡ್ ಮಾಡ್ಕೊಂಡಿದ್ರು ಕೂಡ. ಇಲ್ಲಿ ಒಂದು ಪರ್ಫೆಕ್ಟ್ ಡಬ್ಲ್ಯೂ ಪ್ಯಾಟರ್ನ್ ಆಗಿತ್ತು. ಡಬ್ಲ್ಯೂ ಪ್ಯಾಟರ್ನ್ ಆಗಿ ಮೇಲ್ಗಡೆ ಹೋಗ್ತಾನೆ ಇತ್ತು. ಒಳ್ಳೆ ಚಾನಲಲ್ಲೇ ಹೋಗ್ತಾ ಇದೆ. ಈಗ ಅಪ್ವರ್ಡ್ ಚಾನಲಲ್ಲಿ 4,000 ನೆಕ್ಸ್ಟ್ ಟಾರ್ಗೆಟ್ ಅಂತ ಮಾತಾಡಿದ್ವಿ. ಈಗ 4,000ನ 3ನೇ ಸಲ ಅಟೆಂಡ್ ಮಾಡೋಕ್ಕೆ ಬಂದಿದೆ, ವಿಚ್ ಇಸ್ ಶೋಯಿಂಗ್ ವೆರಿ ಬುಲ್ಲಿಶ್ ಟ್ರೆಂಡ್. ಏಕೆಂದರೆ ಇಲ್ಲಿ ನೋಡಿದರೆ ಈ ಟ್ರೆಂಡ್ ಲೈನ್ ಇದೇ ರೀತಿ ಸಪೋರ್ಟ್ ತೊಗೊಂಡು ಹೋಗ್ತಾನೆ ಇದೆ. ಸೊ ಈಗ 4,000 ಆರಾಮಾಗಿ ಕ್ರಾಸ್ ಮಾಡ್ತು ಅಂದರೆ ನಿಮ್ಮ ನೆಕ್ಸ್ಟ್ ಟಾರ್ಗೆಟು 4,400 ಆಗಿರುತ್ತೆ. ಐ ಥಿಂಕ್ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದ್ರು, ಡಿವಿಸ್ ಲ್ಯಾಬ್ ಏನೋ ನಿಫ್ಟಿ 50 ಹೊರಗಡೆ ಹೋಗೋ ಥರ ಇದೆಯಂತ ಏನು ಅಂತ. ನೋಡಿ ಸರ್, ಅದೆಲ್ಲ ಹೂವು ಆಗಿರುತ್ತೆ. 6 ತಿಂಗಳಿಗೊಂದ್ಸಲ ರೊಟೇಷನ್ ಆಗೋಂಥದ್ದು ಗೊತ್ತಿಲ್ಲ, ನಾನು ಫಾಲೋ ಅಪ್ ಮಾಡಿಲ್ಲ, ಇರ್ಬೋದು. ಸೊ ನೆಕ್ಸ್ಟ್ ಜೂನ್ ಜುಲೈ ಎಲ್ಲ ಯಾವಾಗಲೂ ಒಂದ್ಸಲ
ಡಿಸ್ಕಷನ್ ಮಾಡ್ತಾರೆ ನೆಕ್ಸ್ಟ್ ಯಾವುದು ಆ್ಯಡ್ ಮಾಡೋದು ಬಿಡೋದು ಅಂತ. ಅದು ಆಗಿ ಬರೋಷ್ಟೊತ್ತಿಗೆ ಇನ್ನೂ 2-3 ತಿಂಗಳಾಗುತ್ತೆ. ಸೊ ತುಂಬ ವರ್ಷಗಳಿಂದ ನಿಫ್ಟಿ 50ನಲ್ಲಿ ಇರುವಂಥ ಕಂಪ್ನಿಗಳಲ್ಲಿ ಡಿವಿಸ್ ಲ್ಯಾಬ್ಸ್ ಕೂಡ ಒಂದು. ಸೊ ಫಂಡಮೆಂಟಲಿ ಒಳ್ಳೆ ಕಂಪ್ನಿ, ಖಂಡಿತವಾಗ್ಲೂ ಈಗಲೂ ಕೂಡ ಒಳ್ಳೆ ಲೆವೆಲಲ್ಲೇ ಇದೆ ಅಂತ ಅನಿಸುತ್ತೆ ನನಗೆ ಅಕ್ಯುಮುಲೇಟ್ ಮಾಡ್ಕೊಳಕ್ಕೆ. ಬಟ್ ಇಲ್ಲಿಂದ ಒಂದು ಬ್ರೇಕ್ಔಟ್ ಆಯಿತು ಅಂತಂದರೆ 4400 ಅನ್ನೋದು ನಮ್ಮ ಇಮಿಡಿಯೇಟ್ ಟಾರ್ಗೆಟ್ ಆಗಿರುತ್ತೆ. ಹೋಲ್ಡ್ ಮಾಡಿರೋರು ದಯವಿಟ್ಟು ಹೋಲ್ಡ್ ಮಾಡಿ ಡಿವಿಸ್ ಲ್ಯಾಬ್ಸಲ್ಲಿ. ಅದೇ ರೀತಿಯಾಗಿ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಉಜ್ಜೀವನ್ ಫೈನಾನ್ಷಿಯಲ್ ಸರ್ವಿಸ್ ಏನೋ ಇದಕ್ಕೆ ಮರ್ಜ್ ಆಯಿತು ಅಂತ ಕಮೆಂಟ್ ಮಾಡಿದ್ರಿ ಗ್ರೂಪಲ್ಲಿ. ಸರ್ ಅದ್ರ ಬಗ್ಗೆ ಚೆಕ್ ಮಾಡೋಕ್ಕಾಗಿಲ್ಲ, ಎಷ್ಟು ದಿನ ಆಗುತ್ತೆ ನಿಮಗೆ ಶೇರ್ಸ್ ಅಲೋಕೇಟ್ ಆಗೋಕ್ಕೆ ಮರ್ಜಿಂದು ಅಂತ ನ್ಯೂಸ್ ಕೊಡಬೇಕು. ಈ ಝೆರೋದಲ್ಲಿ ನೀವು ನೋಡೋದಾದ್ರೆ ಇವೆಂಟ್ಸ್ ಅಂತ ಇರುತ್ತೆ ಅಥವಾ ಕಾರ್ಪೊರೇಟ್ ಆ್ಯಕ್ಷನ್ಸ್ ಅಂತ ಇರುತ್ತೆ. ಆ ಸೆಕ್ಷನಲ್ಲಿ ಹೋದರೆ ನಿಮಗೆ ಕಾಣಿಸುತ್ತೆ. ತಿಜೋರಿ ಮೂಲಕ ಯಾವ ರೀತಿ ಫಂಡಮೆಂಟಲ್ ನೀವು ಹೂಡಿಕೆ ಮಾಡೋ ಸ್ಟಾಕ್ಸ್ಗಳ ಬಗ್ಗೆ ಮಾಹಿತಿ ನೋಡೋದು ಅಂತಲೂ ಒಂದು ವಿಡಿಯೋ ಮಾಡಿಕೊಟ್ಟಿದ್ದೀನಿ. ಬೇಕಾದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಆ ತಿಜೋರಿ ಫೈನಾನ್ಸಲ್ಲೂ ಹೋಗ್ಬಿಟ್ಟು ನೀವು ಕನ್ಸಲಲ್ಲಿ ಚೆಕ್ ಮಾಡ್ಬೋದು ಆ ಸಂಬಂಧಪಟ್ಟ ಸ್ಟಾಕ್ ಬಗ್ಗೆ ಏನು ಅಪ್ಡೇಟ್ ಇದೆ ಅಂತ. ಸೊ ಫಂಡಮೆಂಟಲಿ ಏನು ಮಾಡಬೇಕು ಈ ಸ್ಟಾಕಲ್ಲಿ ಹಾಗಾದರೆ ಅಂತ ನೋಡಿದ್ರೆ ನೋಡಿ, ಇದು ಒಂದು ಕಪ್ ಆ್ಯಂಡ್ ಹ್ಯಾಂಡ್ಲಾ ಅಂತ ಹೇಳೋಕ್ಕೆ ತುಂಬ ಒಂದು ಹೊಸ ಸ್ಟಾಕ್ ಅಲ್ವಾ, ಹಿಂದೆ ಏನು ಹಿಸ್ಟ್ರಿ ಇಲ್ಲ. ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಸ್ಟಾಕು ತುಂಬ ದೊಡ್ಡದಾಗಿ ಕರೆಕ್ಷನ್ ಕೂಡ ಆಗಿತ್ತು ಇತ್ತೀಚೆಗೆ. ಸೊ ಇದು ಕರೆಕ್ಷನ್ ಆಗಿಬಿಟ್ಟು ಏನಾದ್ರು ವ್ಯಾಲ್ಯೂ ಚೇಂಜ್ ಆಗಿದೆ ಏನೋ ನನಗೆ ಮರ್ತೋಗಿದೆ ಟ್ರ್ಯಾಕ್ ಮಾಡಿರೋದು. ಬಟ್ ಇಲ್ಲಿ ನೋಡಿದ್ರೆ 60 ರೀಸೆಂಟಾಗಿ ಮಾಡಿದಂಥ ಹೈ, ಮತ್ತೆ ಅಲ್ಲಿಂದ ರಿಜೆಕ್ಷನ್ ಬಂದಿತ್ತು. ಬಟ್ ಹಿಂದೆ ಬಂದಂಥ ಇಲ್ಲಿ ರೆಸಿಸ್ಟೆನ್ಸ್ ಇವಾಗ ಸಪೋರ್ಟ್ ಥರ ಆ್ಯಕ್ಟ್ ಆಗಿದೆ 43. ಸೊ 43ರಿಂದ 60 ಈ ರೇಂಜಲ್ಲೇ ನಡೀತಾ ಇದೆ ಸ್ಟಾಕು. ಯಾವಾಗ ಇದನ್ನ ಬಿಟ್ಟು ಮೇಲ್ಗಡೆ ಅಥವಾ ಇದನ್ನ ಬಿಟ್ಟು ಕೆಳಗಡೆ ಬರುತ್ತೋ ಆಗ ಏನಾದರೂ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ. ಅಂದರೆ ಇದು ಬ್ರೇಕ್ಔಟ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ, ಇದು ಕೆಳಗಡೆ ಬಂದರೆ ವ್ಯಾಲ್ಯೂ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಈ ಝೋನಲ್ಲಿ ಏನು ಇನ್ವೆಸ್ಟ್ ಮಾಡೋದು ಬೇಡ ಅಂತಲೇ ಹೇಳ್ತೀನಿ. ಬಟ್ ಒಳ್ಳೆ ವಾಲ್ಯೂಮ್ ಆಗ್ತಾ ಇದೆ. ಸೊ ಇದು ಏನು ಬೇಕಾದ್ರೂ ಆಗಿರ್ಬೋದು, ಟ್ರ್ಯಾಪ್ ಕೂಡ ಆಗಿರ್ಬೋದು ಇಲ್ಲಿ, ಅಥವಾ ಇನ್ವೆಸ್ಟ್ ಬೈ ಕೂಡ ಮಾಡ್ತಾ ಇರ್ಬೋದು ಯಾರಾದರೂ. ಸೊ ನೋಡೋಣ. ಫಂಡಮೆಂಟಲಿ ನಾನು ಚೆಕ್ ಮಾಡಿಲ್ಲ ಈ ಸ್ಟಾಕ್ ಬಗ್ಗೆ. ಸೊ ಇಂಟ್ರೆಸ್ಟ್ ಇದ್ದವರು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. ಅದೇ ರೀತಿಯಾಗಿ IEX ಸರ್, IEX ಬಗ್ಗೆ ಅಭಿಷೇಕ್ ಅವರು ಕೇಳಿದ್ರು. ನಾನು ಇವತ್ತು ಹೇಗಿದ್ರು ತೊಗೊಳ್ಳೋಣ ಅಂದಿದ್ದೆ IEX, ನೀವು ಕೇಳಿದ್ರಿ ಕ್ವಶನ್ನು. ಸೊ IEX ಖಂಡಿತ ಒಳ್ಳೆ ಲೆವೆಲ್ ಇದೆ, ಆ್ಯಡ್ ಮಾಡ್ಕೊಳ್ಳೋ ಲೆವೆಲ್ ಇದೆ. ವಾಲ್ಯೂಮ್ ಕೂಡ ಕ್ರಮೇಣವಾಗಿ ಜಾಸ್ತಿ ಆಗುತ್ತೆ ಕಡೆ ಕಾಣಿಸ್ತಾ ಇದೆ. ಸೊ ಒಂದು ದೊಡ್ಡ ಅಂಡರ್ ಪರ್ಫಾರ್ಮೆನ್ಸ್ ಆಗೋಗ್ಬಿಟ್ಟಿದೆ ಸ್ಟಾಕಲ್ಲಿ 2021ರಿಂದ. ಈಗ ಅದಕ್ಕೆ ಒಂದು ಕನ್ಸಾಲಿಡೇಷನ್ ಆಗ್ತಾ ಇದೆ. ಇಲ್ಲಿ ಒಂದ್ಸಲ ಏನಾದ್ರು 160 ಮೇಲ್ಗಡೆ ಬ್ರೇಕ್ಔಟ್ ಕೊಡ್ತು ಅಂದರೆ 160, 120 ಒಳ್ಳೆ ಮೂಮೆಂಟ್ ಬರೋಕ್ಕೆ ಸಾಧ್ಯತೆ ಇರುತ್ತೆ. 200 ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಸೊ ಖಂಡಿತ ಹೊಸದಾಗಿ ಅಕ್ಯುಮುಲೇಟ್ ಮಾಡ್ಕೋಬೇಕು ಅಂತಂದರೆ ಆ್ಯಡ್ ಮಾಡ್ಕೋಬೋದು ಈ ಸ್ಟಾಕಲ್ಲಿ ಸಣ್ಣ ಪ್ರಮಾಣದಲ್ಲಿ. ಅಗೇನ್ ಒಂದು ಡಿಸ್ಕ್ಲೇಮರ್ ಜೊತೆ ಹೇಳ್ತಾ ಇರ್ತೀನಿ, ನಾನು ಕೂಡ IEX ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ 150 ಈ ಆಸುಪಾಸು ಲೆವೆಲ್ಗಳಲ್ಲಿ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2024ರ ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಪ್ರತಿಯೊಬ್ಬರು ಜೀವ ವಿಮೆನ ಆಯ್ಕೆ ಮಾಡ್ಕೋಬೇಕು. ಅದು ಹೇಗೆ ಆಯ್ಕೆ ಮಾಡ್ಕೋಬೇಕು ಅಂತ ಸಹಾಯ ಬೇಕಿತ್ತು ಅಂತಂದರೆ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮಿಷನ್ 2024 ಅಂತ ಕೊಡ್ತಾ ಇದ್ದೀನಿ, ದಯವಿಟ್ಟು ಅದನ್ನ ಚೆಕ್ಔಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.